ಅಪ್ಪು ಹಗಲಿಗೆ ಹಿಂದಿಗೆ 4 ವರ್ಷ. ಹೀಗಾಗಿ ಆ ಕಂಠೀರವ ಸ್ಟುಡಿಯೋ ಅವರ ಸಮಾಧಿ ಬಳಿ ನೋಡ್ತಿರ್ಬೋದು. ಒಂದು ಕಡೆ ಹೂವಿನಿಂದ ಅಲಂಕೃತ ಮಾಡಿದ್ದಾರೆ ಸಮಾಧಿಯನ್ನು. ಮತ್ತೊಂದು ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ. ಯಾಕಂದರೆ ಅಪ್ಪುಗೆ ಸಾಕಷ್ಟು ಫ್ಯಾನ್ಸ್ ಇದ್ದರು. ಆದರೆ ಇಂದಿಗೆ 4 ವರ್ಷ ಆಯಿತು ಅಪ್ಪು ನಮ್ಮನ್ನು ಆಗಲಿ. ಹೀಗಾಗಿ 9 ಗಂಟೆಗೆ ಬಂದು ಅವರ ಫ್ಯಾಮಿಲಿ ಬಂದು ವಿವಿಧ ಪೂಜಾ ಪುನಸ್ಕಾರ ನೆರವೇರುತ್ತೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಸಾಕಷ್ಟು ಅಭಿಮಾನಿಗಳೇ ಬಂದು ಆ ಪುನೀತ್ ರಾಜ್ಕುಮಾರ್ಗೆ ಜೈಕಾರ ಸಹ ಕೂಗ್ತಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸ್ತೀನಿ, ಯಾಕಂದರೆ ಸಾಕಷ್ಟು ಜನ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಅಮ್ಮ ಏನು ಹೇಳ್ತಾರೆ ಅಂದರೆ ಇಂದಿಗೆ 4 ವರ್ಷ ಆಯಿತು, ನಮ್ಮ ಮಂದಿಗಿಲ್ಲ ಅಪ್ಪು. ಸರ್, ನಾವು ಮೈಸೂರಿಂದ ಬಂದಿರೋದು. ರಾತ್ರಿ 12 ಗಂಟೆ ನಾನು ಬಂದಿರೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಇಡೀ ಫ್ಯಾಮಿಲಿ ಬಂದಿದ್ದೀವಿ. ನಾವು ಇಡೀ ಫ್ಯಾಮಿಲಿ ಬಂದಿದ್ದೀವಿ. ನಮ್ಮ ಅಪ್ಪು ಬಸ್ ನೋಡಬೇಕು, ನಾವು ಅವ್ರನ್ನೇ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ತಗೋಬೇಕು. ಮುಖ್ಯವಾಗಿ ಅವ್ರ ಆಶೀರ್ವಾದ ಬೇಕು ಸರ್. ಅವರು ದೇವರು ಸರ್, ಅಪ್ಪು ಬಸ್ ಅಲ್ಲ, ಅವರು ದೇವರು. ನಮಗೆ ಅವ್ರ ಹತ್ರ ನಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಳಕ್ ಬಂದಿದ್ದೀವಿ. ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಬಿಟ್ಟು 100 ಅಲ್ಲ 1000% ನಮಗೆ ನಂಬಿಕೆ ಇದೆ. ನನಗೆ ತುಂಬಾನೇ ಅಂದರೆ ಅಪ್ಪು ಬಸ್ ಅಂದರೆ ನಮಗೆ ತುಂಬ ಇಷ್ಟ ಸರ್. ನಮಗೆ ನಮ್ಮ ಇಡೀ ಫ್ಯಾಮಿಲಿನೇ ಅಪ್ಪು ಬಸ್ಗೋಸ್ಕರ ನೋಡೋಕ್ಕೆ ಅಂತ ಬಂದಿದ್ದೀವಿ. ಅವ್ರ ಆಶೀರ್ವಾದ ತಗೊಂಡು ಹೋಗಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು ಉತ್ತರಾಖಂಡದಿಂದ ಬಂದಿದ್ದಾರೆ. ಜೋಳದ ರೊಟ್ಟಿ ಮತ್ತು ಶೇಂಗದ ಹೋಳಿಗೆ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಆ ಅಪ್ಪುಗೆ ಉತ್ತರ ಕರ್ನಾಟಕ ಜನ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಹೋಳಿಗೆ ಜೋಳದ ರೊಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಂತ? ಸರ್, ನನ್ನ ಹೆಸರು ಅಭಿಮನ್ಯು ಕೋಳಿ ಅಂತಾರೆ. ನಾನು ಜಮಖಂಡಿಯಿಂದ ಬಂದಿದ್ದೇನೆ ರೀ. ಪ್ರತಿ ವರ್ಷ ಬರ್ತೀವ್ರಿ ಇಲ್ಲಿ. ಅಪ್ಪು ಸರ್ಗೆ ತುಂಬ ಇಷ್ಟ ರೀ ನಮ್ಮ ಉತ್ತರ ಕರ್ನಾಟಕ ಹೋಳಿಗೆ ರೊಟ್ಟಿ ಅಂತ. ನಾನು ಕೊಡ್ತೀನಿ ಅಂತ ಅಂದಿದ್ದೀರಿ, ಅದು ಬೈ ಚಾನ್ಸ್ ಆಗಲಿಲ್ಲ ರೀ. ಆದ ಕಾರಣ ಅವರು ತೀರ್ಕೊಂಡ ನಂತರ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಅವರ ಸ್ಮಾರಕದಲ್ಲಿ ಅವ್ರ ಕುಟುಂಬ ಇಟ್ಟ ನಂತರ ಅವರ ಜೊತೆನೇ ನಾನು ಈ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಹೋಳಿಗೆ ಇಟ್ಟು ಅವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಜಮಖಂಡಿಗೆ ಹೋಗ್ತೀವ್ರಿ ಸರ್. ಬಂದಿದ್ದು ನಾವು ಜಮಖಂಡಿ ಸರ್. ಏನೆಲ್ಲ ತೆಗೆದ್ರಿ? ಇದು ಹೋಳಿಗೆ ರೊಟ್ಟಿ ಮತ್ತು ಅವರು ಶೇಂಗಾ ಚಟ್ನಿ ರೀ, ಈ ಥರ ಎಲ್ಲ ತುಂಬ ಇಷ್ಟ ರೀ ಸರ್. ಇಷ್ಟ ರೀ, ಯಾಕಂದ್ರೆ ಅವ್ರಿಗೆ ನಾನು ಹಲವಾರು ಬಾರಿ ಭೇಟಿ ಆದಾಗ ಹೇಳಿದ್ದೆ ರೀ, ತೊಗೊಂಬನ್ನಿ ತಿಂತೀನಿ ಅಂತಿದ್ರು. ಅವ್ರ ಜೋಡಿನ ಫೋಟೋನು ತೆಗ್ಸೀನಿ ರೀ. ಅವ್ರಂತ ಇರುವಂಥ ಒಳ್ಳೆಯ ಗುಣಗಳು ಈಗ ನಮ್ಗೆ ಅನಿಸ್ತೈತೆ ರೀ. ಅವ್ರು ಮಾಡಿದಂಥ ದಾನ ಧರ್ಮದಲ್ಲಿ ನಾವು ಕೂಡ ಸ್ವಲ್ಪ ಏನಾರು ಸಹಾಯ ಮಾಡಬೇಕಲ್ಲ ಬಡಬಗ್ಗರಿಗೆ ಅಂತನ್ನುವಂಥ ಭಾವನೆ ಅವರಿಂದ ಬಂದಿದೆ ನನಗೆ. ನಾನು ಮೊದಲಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ರೀ. ಅಮ್ಮ ಹೇಳಿ, ಮಗುನ ಕರ್ಕೊಂಡು ಬೆಳಗ್ಗೆ ಬಂದಿದ್ದೀರಾ? ಒಂದು ಕಡೆ ಅಪ್ಪನ ರಾತ್ರಿ 12 ಗಂಟೆ ಬಂದು ಎಲ್ಲಿಂದ ಬಂದಿದ್ದು? ಮೈಸೂರಿಂದ ಬಂದಿರೋದು. ಮೈಸೂರು KRS ಬೆಳಗೊಳದಿಂದ ಬಂದಿರೋದು ನಾವು. ಮಗುವಿಂದನೂ ಕರ್ಕೊಂಡು ಬಂದಿದ್ದೀವಿ. ಮಗುಗೆ ಆಶೀರ್ವಾದ ಸಿಗಬೇಕು ನಮ್ಮ ಅಪ್ಪು ಬಸ್ತು ಅಂತ. ಅವ್ರಂದರೆ ನಮಗೆ ತುಂಬ ಇಷ್ಟ. ಅವ್ರಿಲ್ಲ ಅನ್ನೋದು ಇವತ್ತು ದುಃಖ ಇರ್ಬೋದು, ಆದರೆ ಇಲ್ಲೇ ಇದ್ದಾರೆ ಅನ್ನೋದು ಒಂದು ನೆನಪು. ಅದು ತುಂಬ ಖುಷಿಯಾಗುತ್ತೆ ಸರ್. ಅವ್ರು ಕಳ್ಕೊಂಡು ತುಂಬ ದುಃಖ ಆಯ್ತದೆ ಸರ್. ಅವರು ಸತ್ತೋಗೋರೆ ಅಂತ ನಾವು ಹೇಳ್ಕತ್ತೆ ಇಲ್ಲ, ಅವ್ರು ಇನ್ನೂ ಮನಸ್ಸಲ್ಲೇ ಇದ್ದಾರೆ ಸರ್. ಯಾವತ್ತಿದ್ರು ದೇವರೇ ಸರ್ ಅಜಮಾರ ಅವರು ಸರ್. ಇಲ್ಲಿ ವಿಕಲಚೇತನರು ಸಹ ಬಂದಿದ್ದಾರೆ. ಒಂದು ಕಡೆ ಅಪ್ಪು ಸಮಾಧಿಯನ್ನು ಬಂದು ದರ್ಶನ ತೆಗೆದುಕೊಡ್ತಿದ್ದಾರೆ. ಸರ್, ಎಲ್ಲಿಂದ ಬಂದಿದ್ದು ಅಂತ? ಸರ್, ನಾವು ಬಾದಾಮಿಂದ ಬಂದಿದ್ದೀವಿ ಸರ್. ಯಾವಾಗ ಬಂದಿದ್ದು ಬಾದಾಮಿಂದ? ಇವತ್ತು ಬೆಳಗ್ಗೆ ಟ್ರೈನಿಂದ ಬಂದಿದ್ದೇನೆ ರೀ ಸರ್. ಇವತ್ತು ದರ್ಶನ ತೆಗೆದುಕೊಳ್ಬೇಕಂತ ಬಂದ ಹೇಗೆ? ಹಾಂ ಸರ್, ಅದ್ರ ಸಂಬಂಧ ಬಂದಿದ್ದೀವಿ ಸರ್. ಏನು ಹೇಳ್ತೀರಿ? 4 ವರ್ಷ ಆಯ್ತು ಹಿಂದಿಗೆ ಅಪ್ಪು ನಮ್ಮೊಂದಿಗಿಲ್ಲ. ಅವ್ರಿಗೂ ಏನು ಹೇಳ್ಬೇಕು ಸರ್, ಹೇಳ್ಕೋಬೇಕಾದ್ರೆ ಏನಂತ ಇಲ್ಲ. ಮನಸ್ಸಿಗೆ ಭಾಳ ನೋವಿದೆ ಸರ್ ಅವ್ರದ್ದಾಗಿದ್ದಕ್ಕೆ. ಅವ್ರ ಬಗ್ಗೆ ಏನು ಹೇಳಿದ್ರು ಯಾವ ಪದನೂ ಕನ್ನಡ ಇದ್ರಾಗ ಡಿಕ್ಷನರಿ ಒಳಗೆ ಸಿಗೋದಿಲ್ಲ ಸರ್. ಅವ್ರ ಬಗ್ಗೆ ಅಂಥ ರಾಜರತ್ನ ಸರ್ ಅವರು. ವಿವಿಧ ಜಿಲ್ಲೆಗಳಿಂದ ವಿಕಲಚೇತನ ಸಹ ಬಂದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬಂದು ನೋಡ್ತಿರ್ಬೋದು, ಸಾಂಗ್ ಸಹ ಆಡ್ತಿದ್ದಾರೆ. ಸರ್, ಅಪ್ಪುದು ಯಾವುದಾದ್ರು ಸಾಂಗ್ ಆಡ್ಬೋದಾ ಅಂತ? ಏನು ಸರ್? ಅಪ್ಪುದು ಯಾವುದಾದ್ರು ಸಾಂಗ್ ಆಡ್ಬೋದಾ? ಅದೇ ನಮಗೆ ರಾಜ್ಕುಮಾರನೇ ರೀ ಅವು. ಯಾಕಂದ್ರೆ ರಾಜ್ಕುಮಾರನ್ ಅವರಲ್ಲಿರೋ ವ್ಯಕ್ತಿತ್ವ ಹಾಗೂ ಗುಣಗಳೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಗುಣಗಳೆಲ್ಲ ಅವರು ಅಪ್ಪು ಸರ್ ಅಳವಡಿಸ್ಕೊಂಡಿದ್ರು. ಆದ ಕಾರಣ ನಾವು ಮೊದಲಿನಿಂದ ಡಾಕ್ಟರ್ ರಾಜ್ ಅವರ ಅಭಿಮಾನಿ. ನಮ್ಮ ರಾಜನ್ ಅವ್ರು ಇಲ್ಲಾಂದ್ರೆ ನಮ್ಮ ಅಪ್ಪು ಸರ್ ಒಬ್ಬರು ಇದ್ದಾರಲ್ಲ ಅನ್ನೋ ಒಂದು ಧೈರ್ಯ ಇತ್ತು. ಈಗೇನಾಗಿತ್ತು ಸರ್, ನಮಗೆ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಸರಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಇವತ್ತು ದಿವಸ ಬಂದ್ರೆ ನಮ್ಗೆ ಒಂಥರ ಒಂದು ಬೇಜಾರಾಗಿಬಿಡ್ತೈತಿ. ಆದರೂ ಇರಲಿ, ನಮ್ಮ ಅಪ್ಪು ಬಾಸ್ ಹೋಗಿಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಅವ್ರನ್ನ ಭೇಟಿ ಆಗಕ್ಕೆ ಬಂದದ್ದು ಇವತ್ತು ತಿಳ್ಕೊಂಡು ಇಲ್ಲಿ ಬಂದಿರ್ತೀವಿ ನಾವು. ನೋಡ್ತಿರ್ಬೋದು ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸರ್, ಬಂದಿದ್ದೀರಾ? ಇವತ್ತಿಗೆ 4 ವರ್ಷ ಆಯಿತು ನಮ್ಮೊಂದಿಗಿಲ್ಲ ಅಪ್ಪು, ಏನು ಹೇಳ್ತೀರಂತೆ? ಆಗಲ್ಲ ಸರ್, ದೊಡ್ಡಬಳ್ಳಾಪುರ ಅದು ಬಂದಿರೋದು. ನಾವು ನೈಟೇ ಬರಬೇಕು ಅಂದ್ಕೊಂಡಿದ್ದೆ. ನೈಟು ಏನೋ ಇಲ್ಲಿ ಫಂಕ್ಷನ್ ಇರಲಿಲ್ಲ ಅಂದರು. ಈಗ ಬಂದಿದ್ದೀವಿ. ಬಟ್ ಏನು ಅಂದರೆ ತುಂಬ ನೋವಾಗುತ್ತೆ ಈ ದಿನ 29 ಬಂದರೆ. ಇಡೀ ಅಪ್ಪು ಅಭಿಮಾನಿಗಳಿಗೆಲ್ಲ ಶಕ್ತಿ ಕೊಡಲಿ, ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಸರ್ ಎಲ್ಲರಿಗೂ. ಓಕೆ, ಇದಿಷ್ಟು ಅಭಿಮಾನಿಗಳ ಮಾತಾಯಿತು. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಹೋಳಿಗೆ, ಚಟ್ನಿ ಪುಡಿ ಎಲ್ಲ ತಂದಿದ್ದಾರೆ. ಯಾಕಂದರೆ ಅಪ್ಪುಗೆ ತುಂಬ ಇಷ್ಟವಾದ ತಿಂಡಿ ಇದು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಜನ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ರು. ಹೀಗಾಗಿ ಸಾಕಷ್ಟು ಜನ ಬಂದು ಅಪ್ಪು ಸಮಾಧಿಯಲ್ಲಿ ಬಂದು ದರ್ಶನವನ್ನು ತೆಗೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಅಪ್ಪು ಹಗಲಿಗೆ ಹಿಂದಿಗೆ 4 ವರ್ಷ. ಹೀಗಾಗಿ ಆ ಕಂಠೀರವ ಸ್ಟುಡಿಯೋ ಅವರ ಸಮಾಧಿ ಬಳಿ ನೋಡ್ತಿರ್ಬೋದು. ಒಂದು ಕಡೆ ಹೂವಿನಿಂದ ಅಲಂಕೃತ ಮಾಡಿದ್ದಾರೆ ಸಮಾಧಿಯನ್ನು. ಮತ್ತೊಂದು ಕಡೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ. ಯಾಕಂದರೆ ಅಪ್ಪುಗೆ ಸಾಕಷ್ಟು ಫ್ಯಾನ್ಸ್ ಇದ್ದರು. ಆದರೆ ಇಂದಿಗೆ 4 ವರ್ಷ ಆಯಿತು ಅಪ್ಪು ನಮ್ಮನ್ನು ಅಗಲಿ. ಹೀಗಾಗಿ 9 ಗಂಟೆಗೆ ಬಂದು ಅವರ ಫ್ಯಾಮಿಲಿ ಬಂದು ವಿವಿಧ ಪೂಜಾ ಪುನಸ್ಕಾರ ನೆರವೇರುತ್ತೆ. ಮತ್ತೊಂದು ಕಡೆ ನೋಡ್ತಿರ್ಬೋದು ಸಾಕಷ್ಟು ಅಭಿಮಾನಿಗಳೇ ಬಂದು ಆ ಪುನೀತ್ ರಾಜ್ಕುಮಾರ್ಗೆ ಜೈಕಾರ ಸಹ ಕೂಗ್ತಿದ್ದಾರೆ. ಅವ್ರನ್ನೆಲ್ಲ ಮಾತಾಡಿಸ್ತೀನಿ, ಯಾಕಂದರೆ ಸಾಕಷ್ಟು ಜನ ಬಂದಿದ್ದಾರೆ, ಬೇರೆ ಬೇರೆ ಊರುಗಳಿಂದ ಬಂದಿದ್ದಾರೆ. ಅಮ್ಮ ಏನು ಹೇಳ್ತಾರೆ ಅಂದರೆ ಇಂದಿಗೆ 4 ವರ್ಷ ಆಯಿತು, ನಮ್ಮ ಮಂದಿಗಿಲ್ಲ ಅಪ್ಪು. ಸರ್ ನಾವು ಮೈಸೂರಿಂದ ಬಂದಿರೋದು. ರಾತ್ರಿ 12 ಗಂಟೆಲಿ ನಾನು ಬಂದಿರೋದು. ಮಕ್ಕಳನ್ನೆಲ್ಲ ಕರ್ಕೊಂಡು ಇಡೀ ಫ್ಯಾಮಿಲಿ ಬಂದಿದ್ದೀವಿ ನಾವು. ಇಡೀ ಫ್ಯಾಮಿಲಿ ಬಂದಿದ್ದೀವಿ. ನಮ್ಮ ಅಪ್ಪು ಬಸ್ ನೋಡಬೇಕು, ನಾವು ಅವ್ರಿಗೆ ನಮಸ್ಕಾರ ಮಾಡಬೇಕು, ಅವ್ರ ಆಶೀರ್ವಾದ ತಗೋಬೇಕು. ಮುಖ್ಯವಾಗಿ ಅವ್ರ ಆಶೀರ್ವಾದ ಬೇಕು ಸರ್. ಅವರು ದೇವರು ಸರ್, ಅಪ್ಪು ಬಸ್ ಅಲ್ಲ, ಅವರು ದೇವರು ನಮಗೆ. ಅವ್ರ ಹತ್ರ ನಮ್ಮ ಕಷ್ಟನ ಅವ್ರ ಹತ್ರ ಹೇಳ್ಕೊಳಕ್ ಬಂದಿದ್ದೀವಿ. ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಬಿಟ್ಟು 100 ಅಲ್ಲ 1000% ನಮಗೆ ನಂಬಿಕೆ ಇದೆ. ನನಗೆ ತುಂಬಾನೇ ಅಂದರೆ ಅಪ್ಪು ಬಸ್ ಅಂದರೆ ನಮಗೆ ತುಂಬ ಇಷ್ಟ ಸರ್. ನಮಗೆ ನಮ್ಮ ಇಡೀ ಫ್ಯಾಮಿಲಿನೇ ಅಪ್ಪು ಬಸ್ಗೋಸ್ಕರ ನೋಡೋಕ್ಕೆ ಅಂತ ಬಂದಿದ್ದೀವಿ. ಅವ್ರ ಆಶೀರ್ವಾದ ತಗೊಂಡೋಗಕ್ಕೆ ಬಂದಿದ್ದೀವಿ. ನೋಡ್ತಿರ್ಬೋದು ಉತ್ತರಾಖಂಡದಿಂದ ಬಂದಿದ್ದಾರೆ. ಜೋಳದ ರೊಟ್ಟಿ ಮತ್ತು ಶೇಂಗದ ಹೋಳಿಗೆ ತೆಗೆದುಕೊಂಡು ಬಂದಿದ್ದಾರೆ. ಯಾಕಂದ್ರೆ ಆ ಅಪ್ಪುಗೆ ಉತ್ತರ ಕರ್ನಾಟಕ ಜನ ಅಂದ್ರೆ ತುಂಬಾ ಇಷ್ಟ. ಹೀಗಾಗಿ ಹೋಳಿಗೆ ಜೋಳದ ರೊಟ್ಟಿಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ಏನು ಹೇಳ್ತೀರಂತ? ಸರ್, ನನ್ನ ಹೆಸರು ಅಭಿಮನ್ಯು ಕೋಳಿ ಅಂತ್ರಿ. ನಾನು ಜಮಖಂಡಿಯಿಂದ ಬಂದಿದ್ದೇನೆ ರೀ. ಪ್ರತಿ ವರ್ಷ ಬರ್ತೀವ್ರಿ ಇಲ್ಲಿ. ಅಪ್ಪು ಸರ್ಗೆ ತುಂಬ ಇಷ್ಟ ರೀ ನಮ್ಮ ಉತ್ತರ ಕರ್ನಾಟಕ ಹೋಳಿಗೆ ರೊಟ್ಟಿ ಅಂತ. ನಾನು ಕೊಡ್ತೀನಿ ಅಂತ ಅಂದಿದ್ದೀರಿ, ಅದು ಬಸ್ ಚಾನ್ಸ್ ಆಗಲಿಲ್ಲ ರೀ. ಆದ ಕಾರಣ ಅವರು ತೀರ್ಕೊಂಡ ನಂತರ ನಾವು ಪ್ರತಿ ವರ್ಷ ಇಲ್ಲಿ ಬಂದು ಅವರ ಸ್ಮಾರಕದಲ್ಲಿ ಅವ್ರ ಕುಟುಂಬ ಇಟ್ಟ ನಂತರ ಅವರ ಜೊತೆನೇ ನಾನು ಈ ನಮ್ಮ ಉತ್ತರ ಕರ್ನಾಟಕ ರೊಟ್ಟಿ ಹೋಳಿಗೆ ಇಟ್ಟು ಅವ್ರ ದರ್ಶನ ಮಾಡ್ಕೊಂಡು ಮತ್ತೆ ನಾವು ಜಮಖಂಡಿ ಹೋಗ್ತೀವ್ರಿ ಸರ್. ಬಂದಿದ್ದು ನಾವು ಜಮಖಂಡಿ ಸರ್. ಏನೆಲ್ಲ ತೆಗೆದ್ರಿ? ಇದು ಹೋಳಿಗೆ ರೊಟ್ಟಿ ಮತ್ತು ಅವರು ಶೇಂಗಾ ಚಟ್ನಿ ರೀ, ಈ ಥರ ಎಲ್ಲ ತುಂಬಾ ಇಷ್ಟ ರೀ ಸರ್. ಇಷ್ಟ ರೀ, ಯಾಕಂದ್ರೆ ಅವ್ರಿಗೆ ನಾನು ಹಲವಾರು ಬಾರಿ ಭೇಟಿಯಾದಾಗ ಹೇಳಿದ್ದೆ ರೀ, ತೊಗೊಂಬನ್ನಿ ತಿಂತೀನಿ ಅಂತಿದ್ರು. ಅವ್ರ ಜೋಡಿನ ಫೋಟೋನು ತೆಗ್ಸೀನಿ ರೀ. ಅವ್ರಂಥ ಇರುವಂಥ ಒಳ್ಳೆಯ ಗುಣಗಳು ಈಗ ನಮ್ಗೆ ಅನಿಸ್ತೈತೆ ರೀ. ಅವ್ರು ಮಾಡಿದಂಥ ದಾನ ಧರ್ಮದಲ್ಲಿ ನಾವು ಕೂಡ ಸ್ವಲ್ಪ ಏನಾರು ಸಹಾಯ ಮಾಡಬೇಕಲ್ಲ ಬಡಬಗ್ಗರಿಗೆ ಅಂತನ್ನುವಂಥ ಭಾವನೆ ಅವರಿಂದ ಬಂದಿದೆ ನನಗೆ. ನಾನು ಮೊದಲಿನಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ರೀ. ಅಮ್ಮ ಹೇಳಿ, ಮಗುನ ಕರ್ಕೊಂಡು ಬೆಳಗ್ಗೆ ಬಂದಿದ್ದೀರಾ. ಒಂದು ಕಡೆ ಅಪ್ಪನ ರಾತ್ರಿ 12 ಗಂಟೆ ಬಂದು ಎಲ್ಲಿಂದ ಬಂದಿದ್ದು? ಮೈಸೂರಿಂದ ಬಂದಿರೋದು. ಮೈಸೂರು KRS ಬೆಳಗೊಳದಿಂದ ಬಂದಿರೋದು ನಾವು. ಮಗುವಿಂದನೂ ಕರ್ಕೊಂಡು ಬಂದಿದ್ದೀವಿ. ಮಗುಗೆ ಆಶೀರ್ವಾದ ಸಿಗಬೇಕು ನಮ್ಮ ಅಪ್ಪು ಬಸ್ತು ಅಂತ. ಅವ್ರಂದರೆ ನಮಗೆ ತುಂಬ ಇಷ್ಟ. ಅವ್ರಿಲ್ಲ ಅನ್ನೋದು ಇವತ್ತು ದುಃಖ ಇರ್ಬೋದು, ಆದರೆ ಇಲ್ಲೇ ಇದ್ದಾರೆ ಅನ್ನೋದು ಒಂದು ನೆನಪು. ಅದು ತುಂಬ ಖುಷಿಯಾಗುತ್ತೆ ಸರ್. ಅವ್ರು ಕಳ್ಕೊಂಡು ತುಂಬ ದುಃಖ ಆಯ್ತದೆ ಸರ್. ಅವರು ಸತ್ತೋಗೋರೆ ಅಂತ ನಾವು ಹೇಳ್ಕತೆ ಇಲ್ಲ, ಅವ್ರು ಇನ್ನೂ ಮನಸ್ಸಲ್ಲ ಇದ್ದಾರೆ ಸರ್. ಯಾವತ್ತಿದ್ರು ದೇವರೇ ಸರ್ ಅಜಮಾರ ಅವರು ಸರ್. ಇಲ್ಲಿ ವಿಕಲಚೇತನರು ಸಹ ಬಂದಿದ್ದಾರೆ. ಒಂದು ಕಡೆ ಅಪ್ಪು ಸಮಾಧಿಯನ್ನ ಬಂದು ದರ್ಶನ ತೆಗೆದುಕೊಡ್ತಿದ್ದಾರೆ. ಸರ್ ಎಲ್ಲಿಂದ ಬಂದಿದ್ದು ಅಂತ? ಸರ್ ನಾವು ಬಾದಾಮಿಯಿಂದ ಬಂದಿದ್ದೀವಿ ಸರ್. ಯಾವಾಗ ಬಂದಿದ್ದು ಬಾದಾಮಿಂದ? ಇವತ್ತು ಬೆಳಗ್ಗೆ ಟ್ರೈನಿಂದ ಬಂದಿದ್ದೇನೆ ರೀ ಸರ್. ಇವತ್ತು ದರ್ಶನ ತೆಗೆದುಕೊಳ್ಬೇಕಂತ ಬಂದಿದ್ದೆ, ಹೇಗೆ? ಹಾಂ ಸರ್, ಅದ್ರ ಸಂಬಂಧ ಬಂದಿದ್ದೀವಿ ಸರ್. ನಾನು ಏನು ಹೇಳ್ತೀರಿ? 4 ವರ್ಷ ಆಯ್ತು ಹಿಂದಿಗೆ ಅಪ್ಪು ನಮ್ಮೊಂದಿಗಿಲ್ಲ. ಅವ್ರಿಗೂ ಏನು ಹೇಳ್ಬೇಕು ಸರ್, ಹೇಳ್ಕೋಬೇಕಾದ ಏನಂತ ಇಲ್ಲ. ಮನಸ್ಸಿಗೆ ಭಾಳ ನೋವಿದೆ ಸರ್ ಅವ್ರದ್ದಾಗಿದ್ದಕ್ಕೆ. ಅವ್ರ ಬಗ್ಗೆ ಏನು ಹೇಳಿದ್ರು ಯಾವ ಪದನೂ ಕನ್ನಡ ಇದ್ರಾಗ ಡಿಕ್ಷನರಿ ಒಳಗೆ ಸಿಗೋದಿಲ್ಲ ಸರ್. ಅವ್ರ ಬಗ್ಗೆ ಅಂಥ ರಾಜರತ್ನ ಸರ್ ಅವರು. ವಿವಿಧ ಜಿಲ್ಲೆಗಳಿಂದ ವಿಕಲಚೇತನ ಸಹ ಬಂದಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಬಂದು ನೋಡ್ತಿರ್ಬೋದು, ಸಾಂಗ್ ಸಹ ಆಡ್ತಿದ್ದಾರೆ. ಸರ್ ಅಪ್ಪುದು ಯಾವ್ದಾದ್ರು ಸಾಂಗ್ ಆಡ್ಬೋದಾ ಅಂತ? ಏನು ಸರ್? ಅಪ್ಪುದು ಯಾವ್ದಾದ್ರು ಸಾಂಗ್ ಆಡ್ಬೋದಾ? ಅದೇ ನಮಗೆ ರಾಜ್ಕುಮಾರನೇ ರೀ ಅವು. ಯಾಕಂದ್ರೆ ರಾಜ್ಕುಮಾರನ್ ಅವರಲ್ಲಿರೋ ವ್ಯಕ್ತಿತ್ವ ಹಾಗೂ ಅವು ಗುಣಗಳೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರು ಗುಣಗಳೆಲ್ಲ ಅವರು ಅಪ್ಪು ಸರ್ ಅಳವಡಿಸ್ಕೊಂಡಿದ್ರು. ಆದ ಕಾರಣ ನಾವು ಮೊದಲಿನಿಂದ ಡಾಕ್ಟರ್ ರಾಜ್ ಅವರ ಅಭಿಮಾನಿ. ನಮ್ಮ ರಾಜನ್ ಅವ್ರು ಇಲ್ಲಾಂದ್ರೆ ನಮ್ಮ ಅಪ್ಪು ಸರ್ ಒಬ್ಬರು ಇದ್ದಾರಲ್ಲ ಅನ್ನೋ ಒಂದು ಧೈರ್ಯ ಇತ್ತು. ಈಗ ಏನಾಗೈತೆ ಸರ್, ನಮಗೆ ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಸರಕ್ಕೆ ಆಗ್ತಾಯಿಲ್ಲ. ಯಾಕಂದ್ರೆ ಇವತ್ತು ದಿವಸ ಬಂದ್ರೆ ನಮ್ಗೆ ಒಂಥರ ಒಂದು ಬೇಜಾರಾಗಿಬಿಡ್ತೈತಿ. ಆದರೂ ಇರಲಿ, ನಮ್ಮ ಅಪ್ಪು ಬಾಸ್ ಹೋಗಿಲ್ಲ ಅಂತ ತಿಳ್ಕೊಂಡು ಮತ್ತೊಮ್ಮೆ ಅವ್ರನ್ನ ಭೇಟಿ ಆಗಕ್ಕೆ ಬಂದದ್ದು ಇವತ್ತು ತಿಳ್ಕೊಂಡು ಇಲ್ಲಿ ಬಂದಿರ್ತೀವಿ ನಾವು. ನೋಡ್ತಿರ್ಬೋದು ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಸರ್ ಬಂದಿದ್ರಾ? ಇವತ್ತಿಗೆ 4 ವರ್ಷ ಆಯಿತು ನಮ್ಮೊಂದಿಗಿಲ್ಲ ಅಪ್ಪು, ಏನು ಹೇಳ್ತೀರಂತೆ? ಆಗಲ್ಲ ಸರ್, ದೊಡ್ಡಬಳ್ಳಾಪುರ ಅದು ಬಂದಿರೋದು. ನಾವು ನೈಟೇ ಬರಬೇಕು ಅಂದ್ಕೊಂಡಿದ್ದೆ. ನೈಟು ಏನೋ ಇಲ್ಲಿ ಫಂಕ್ಷನ್ ಇರಲಿಲ್ಲ ಅಂದರು. ಈಗ ಬಂದಿದ್ದೀವಿ. ಬಟ್ ಏನು ಅಂದರೆ ತುಂಬ ನೋವಾಗುತ್ತೆ ಈ ದಿನ 29 ಬಂದರೆ. ಇಡೀ ಅಪ್ಪು ಅಭಿಮಾನಿಗಳಿಗೆಲ್ಲ ಶಕ್ತಿ ಕೊಡಲಿ, ದೇವ್ರ ಆರೋಗ್ಯ ಆಶೀರ್ವಾದ ಕೊಟ್ಟು ಕಾಪಾಡಲಿ ಸರ್ ಎಲ್ಲರಿಗೂ. ಓಕೆ, ಇದಿಷ್ಟು ಅಭಿಮಾನಿಗಳ ಮಾತಾಯಿತು. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಗದಿಂದ ಹೋಳಿಗೆ, ಚಟ್ನಿ ಪುಡಿ ಎಲ್ಲ ತಂದಿದ್ದಾರೆ. ಯಾಕಂದರೆ ಅಪ್ಪುಗೆ ತುಂಬ ಇಷ್ಟವಾದ ತಿಂಡಿ ಇದು. ಮತ್ತೊಂದು ಕಡೆ ಉತ್ತರ ಕರ್ನಾಟಕ ಜನ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ರು. ಹೀಗಾಗಿ ಸಾಕಷ್ಟು ಜನ ಬಂದು ಅಪ್ಪು ಸಮಾಧಿಯಲ್ಲಿ ಬಂದು ದರ್ಶನವನ್ನು ತೆಗೆದುಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.